ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋ ಒಂದು ಈಸಿಯಾಗಿ ಒಂದು ಕಡಲೆಕಾಳು ಕರಿ ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು 2 ಕಪ್ ಕಡಲೆಕಾಳು, ಒಂದು 6-7 ಗಂಟೆ ನೀರಲ್ಲಿ ನೆನೆ ಹಾಕಿ ಸಾಫ್ಟಾಗಿ ಕುಕ್ಕರಲ್ಲಿ ಹಾಕಿಟ್ಟಿದ್ದೀವಿ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಈಸಿಯಾಗಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮಾಟೊ, ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಕುಕ್ಕರ್ലേക്ക് ಹಾಕೋಣ. ಒಂದು 1/4 ಟೀ ಸ್ಪೂನ್ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಕಾಗಿರೋ ನೀರು ಹಾಕಿ ಒಂದು 1/4 ಟೀ ಸ್ಪೂನ್ ಗರಂ ಮಸಾಲ ಪುಡಿ ಹಾಕಿ ಎಲ್ಲ ಒಂದು ಮಿಕ್ಸ್ ಹಾಕಿ ಲಿಡ್ ಹಾಕಿ ಒಂದು 6-7 ವಿಸಿಲಿಗೆ ಹೋಗಬೇಕು. ಈಗ ನಮ್ಮದು ಕಡಲೆಕಾಳೆಲ್ಲ ರೆಡಿಯಾಗಿದೆ. ಸ್ವಲ್ಪ ಕಾಳು ನಾನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದೊಂದು ಪೇಸ್ಟ್ ಮಾಡೋಣ. ಒಗ್ಗರಣೆಗೆ ಬಾಣಲಿಯಲ್ಲಿ ಆಯಿಲ್ ಹಾಕಿಟ್ಟಿದ್ದೀವಿ. ಸ್ವಲ್ಪ ಸಾಸಿವೆ ಹಾಕೋಣ. ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದು ಹಾಕೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಅರಿಶಿನ ಪೌಡ್ರು, ಗರಂ ಮಸಾಲೆ ಪುಡಿ ಇದೆಲ್ಲ ಹಾಕೋಣ. ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಹಾಕೋಣ ಒಗ್ಗರಣೆಗೆ. ಈಗ ಇದು ರೆಡಿಯಾಗಿದ್ದು. ಈಗ ನಮ್ಮದು ಒಗ್ಗರಣೆ ಎಲ್ಲ ಹಾಕೋಣ. ಈಗ ನಮ್ಮದು ಸ್ವಲ್ಪ ಕಾಳು ಮಿಕ್ಸಿ ಜಾರಲ್ಲಿ ಹಾಕಿಲ್ವಾ, ಪೇಸ್ಟ್ ಅದು ಹಾಕೋಣ, ಪೇಸ್ಟ್ ಮಾಡಿದ್ದು. ಈಗ ಚೆನ್ನಾಗಿ ಎಲ್ಲ ಕುದಿತ್ತು. ಈಗ ನಮ್ಮದು ಈಸಿ ಒಂದು ಕಡಲೆಕಾಳು ಕರಿ ರೆಡಿಯಾಗಿದ್ದು, ಬೇಗ ರೆಡಿಯಾಗುತ್ತೆ. ಈ ರೀತಿಲಿ ಎಲ್ಲರೂ ರೆಡಿ ಆಗಬೇಕು. ನಿಮ್ಗೆ ಈ ರೆಸಿಪಿ ಇಷ್ಟ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸನ್ನು ಶೇರ್ ಮಾಡಿ, ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಬಾಯ್.